ಇನ್ನು ವಿಜಯಪುರ ಮೂಲದ ತನ್ವೀರ್ ಪೀರಾ ಐಎಸ್ಐ ಏಜೆಂಟ್ ಪೀರಾಗೆ ನಿಷೇಧಿತ ಉಗ್ರ ಸಂಘಟನೆಯ ಜೊತೆ ಸಂಬಂಧ ಇದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮೌಲ್ವಿ ತನ್ವೀರ್ ಪೀರಾ ಮಸೀದಿ ಮಾಡ್ಕೊಂಡಿದ್ದಾನೆ, ಪೈಗಂಬರ್ ಕೂದಲು ಈ ಮಸೀದಿಯಲ್ಲಿದೆ ಅಂತ ಹೇಳ್ಕೊಳ್ತಾನೆ. ಆತ ಉತ್ತರ ಪ್ರದೇಶ ಪಾಕಿಸ್ತಾನದ ಕಡೆ ಸಭೆಗೆ ಹೋಗ್ತಾನೆ. ಇಂಥವನ ಜೊತೆಗೆ ಸಿಎಂ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಇದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ನೀಡಿದಂತೆ. ಈ ಬಗ್ಗೆ ಎನ್ಐಎ ತನಿಖೆ ಆಗಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ವಿಜಯಪುರ ಮೂಲದ ತನ್ವೀರ್ ಪೀರಾ ಐಎಸ್ಐ ಏಜೆಂಟ್. ಪೀರಾಗೆ ನಿಷೇಧಿತ ಉಗ್ರ ಸಂಘಟನೆಯ ಜೊತೆ ಸಂಬಂಧ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಡೆದಂತ ಮುಸ್ಲಿಂ ಧರ್ಮಗುರುಗಳ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರ ಪಕ್ಕದಲ್ಲಿ ಐಎಸ್ಐ ಏಜೆಂಟ್ರು ಮತ್ತು ಅವರಿಗೆ ಸಂಪರ್ಕ ಇರ್ತಕ್ಕಂಥ ಮೌಲ್ವಿ ಭಾಗವಹಿಸಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದರು. ಈ ಸಂಬಂಧಪಟ್ಟಾಗೆ ಕೆಲ ಪ್ರಮುಖ ಫೋಟೋಗಳನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಯತ್ನಾಳರಿದ್ದಾರೆ. ಸರ್, ಭಾಳ ಮುಖ್ಯವಾಗಿ ನಿಮ್ಮ ಆರೋಪ ಸಂಬಂಧಪಟ್ಟಾಗಿ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಆತ ಯಾರು, ಆತ ಮತ್ತು ಆತನಿಗೂ ಮತ್ತು ಆ ಧಾರ್ಮಿಕ ಸಮ್ಮೇಳನಕ್ಕೂ ಏನು ಸಂಬಂಧ, ಮುಖ್ಯಮಂತ್ರಿಗಳು ಅವ್ರ ಜೊತೆ ವೇದಿಕೆ ಹಂಚಿಕೊಂಡಂಥ ವಿಚಾರ ಏನು ಸರ್? ನೋಡಿ, ವಿಜಯಪುರದಲ್ಲಿ ಒಂದು ಹಾಸಿಂ ಪೀರಾ ಅಂತೇಳಿ ಒಂದೇನೋ ಅವರು ಸೂಫಿ ಸಂತರ ಅಂತ ಹೇಳ್ತಾರೆ, ಅಂಥದ್ದೊಂದು ಆದಿಲ್ ಶಾಹಿನ ಅವರ ಧರ್ಮಗುರುಗಳವರು ಯಾರು ಆ ಮನೆತನದಲ್ಲಿ ಒಂದು ಮಸೀದಿ ಇದೆ. ಅಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಅವರ ಕೂದಲ ಏನೋ ಇದೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಮೊಹಮ್ಮದ್ ಪೈಗಂಬರ್. ಹೀಗಾಗಿ ಅಲ್ಲಿ ಒಂದು ವಂಶ ಪಾರಂಪರ ಒಬ್ಬರು ಅಲ್ಲಿ ಒಳಗೆ ಮೌಲ್ವಿಗಳಿದ್ದಾರೆ. ಆ ಮೌಲ್ವಿಗಳ ಸಹೋದರರೇ ಅಲ್ಲಿ ಒಳಗಿರೋರು ದೊಡ್ಡಪ್ಪನ ಮಕ್ಕಳು, ಇವ ಚಿಕ್ಕಪ್ಪನ ಮಗ. ಅದು ಅಧಿಕಾರಿತವಾಗಿ ಆ ಒಳಗಿನವ್ರಿಗೆ ಹೋಗಿದ್ದರಿಂದ ಇವನು ಅದೇ ಮಸೀದಿಯ ಮುಂದೆ ಹಾಸಿಂ ಪೀರ್ ದರ್ಗಾದ ಮುಂದೆ ಒಂದು ತಂದೆ ಒಂದು ಮನೆ ಮಾಡಿಕೊಂಡು ಮಸೀದಿ ಮಾಡಿಕೊಂಡು ಇವನು ನಾನು ತನ್ವೀರ್ ಪೀರಾ, ನಾನು ಮುಸ್ಲಿಮರ ಪರವಾಗಿ ಇಸ್ಲಾಂ ಧರ್ಮ ಒಂದು ವಿಸ್ತರಣೆ ಮಾಡಲಿಕ್ಕೆ ನಾನು ಒಬ್ಬ ಮೌಲ್ವಿ ಅಂತ ತಿಳ್ಕೊಂಡು ಸುಮಾರು 20-25 ವರ್ಷದಿಂದ ನಿರಂತರವಾಗಿ ಉತ್ತರ ಪ್ರದೇಶ, ಕಾಶ್ಮೀರ, ಪಾಕಿಸ್ತಾನ, ಮಿಡಲ್ ಈಸ್ಟು, ಇವತ್ತು ISIS ಜೊತೆಗೆ ಅಲ್ಲಿ ISIS ಮತ್ತು ಭಯೋತ್ಪಾದಕರ ಜೊತೆಗಿನ ಸಭೆ ಇವು ಎಲ್ಲನೂ ಮಾಡ್ಕೊಂಡು ಬಂದಿದ್ದು ಈಗ ದಾಖಲೆ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.